ಹಲೋ ಸ್ಟೂಡೆಂಟ್ಸ್, ಇನ್ನೇನು ಬೋರ್ಡ್ ಎಕ್ಸಾಮ್ಸ್ಗೆ ಕೇವಲ 36 ದಿನಗಳಷ್ಟೇ ಬಾಕಿ ಉಳಿದಿದೆ. ಬಾಕಿ ಉಳಿದಿರುವ ದಿನಗಳೊಂದಿಗೆ ಹೇಗೆ ಪೂರ್ವ ತಯಾರಿ ನಡೆಸುವುದು ಅಂತ ನೋಡಿಕೊಳ್ಳೋಣ. ಮೊದಲನೇದಾಗಿ ನೀವು ಮಾಡಬೇಕಾಗಿರೋದು ಒಂದು ಸ್ಟಡಿ ಟೈಮ್ ಟೇಬಲ್. ಒಂದು ಚೆನ್ನಾಗಿರುವ ಸ್ಟಡಿ ಟೈಮ್ ಟೇಬಲನ್ನು ಪ್ರಿಪೇರ್ ಮಾಡಿಕೊಳ್ಳಿ. ನಿಮ್ಮ ಸ್ಕೂಲ್ ಟೈಮಿಂಗ್ ಅಂದಾಜು ಲೆಕ್ಕ ಹಾಕಿ ಆ ಟೈಮ್ನಲ್ಲಿ ಉಳಿದಿರುವ ಟೈಮ್ಗೆ ಒಂದು ಟೈಮ್ ಟೇಬಲ್ ಪ್ರಿಪೇರ್ ಮಾಡಿಕೊಳ್ಳಿ. ಪೂರ್ತಿ ನಿದ್ದೆ ಮಾಡದೆ ಓದಿ ಅಂತ ಹೇಳ್ತಿಲ್ಲ. ದಿನದಲ್ಲಿ ಅಟ್ಲೀಸ್ಟ್ 4.5 to 5 hours ಸ್ಪೆಂಡ್ ಮಾಡಿದರೆ ಸಾಕು. ವೀಕೆಂಡಲ್ಲಿ ಸ್ವಲ್ಪ ಹೆಚ್ಚು ರಿವಿಷನ್ ಮಾಡಿಕೊಳ್ಳಿ. ಬೆಳಗ್ಗೆ 5:30ಕ್ಕೆ ಎದ್ದರೆ ಸಾಕು. ಆದರೆ ಬೆಳಗ್ಗಿನ ಓದು ತುಂಬ ಮುಖ್ಯ. ಈ ಸಮಯದಲ್ಲಿ ನಮ್ಮ ಮೈಂಡ್ ತುಂಬ ಫ್ರೆಶ್ ಮೂಡಲ್ಲಿ ಇರುತ್ತೆ. ಪ್ರಾಬ್ಲಮ್ ಸಾಲ್ವಿಂಗ್, ಕ್ರಿಟಿಕಲ್ ಥಿಂಕಿಂಗ್ ಕ್ವಶನ್ಸ್ಗೆಲ್ಲ ಈ ಮಾರ್ನಿಂಗ್ ಟೈಮ್ ತುಂಬ ಒಳ್ಳೆಯದು. ರಾತ್ರಿ ಕೂಡ ತುಂಬ ಹೊತ್ತು ನಿದ್ದೆ ಕೆಡಬೇಕು ಅಂತ ಏನಿಲ್ಲ. 9:30, 10ಕ್ಕೆಲ್ಲ ಮಲಗಿಬಿಡಬೇಕು. ನಿದ್ದೆ ಕಡಿಮೆ ಆದರೆ ನೆಕ್ಸ್ಟ್ ಡೇ ಓದಿ ಕೂಡ ಯೂಸ್ ಆಗಲ್ಲ. ಓದುವುದು ಎಷ್ಟು ಮುಖ್ಯ ಅಂತ ಅಂದ್ಕೊಳ್ತೀರಾ? ಹಾಗೆ ಒಳ್ಳೆ ನಿದ್ದೆ ಕೂಡ ಅಷ್ಟೇ ಮುಖ್ಯ ಒಳ್ಳೆ ಮಾರ್ಕ್ಸ್ ಪಡೆಯಲು. ನಿಮಗೋಸ್ಕರ ಇನ್ನು ಉಳಿದಿರುವ 36 ದಿನಗಳ ವೀಕ್ ಡೇಸ್, ವೀಕೆಂಡ್ಸ್ ಹಾಗೆ ಬಿಫೋರ್ ಸ್ಕೂಲ್, ಆಫ್ಟರ್ ಸ್ಕೂಲ್ ಟೈಮ್ ಟೇಬಲ್ ಒಂದನ್ನು ಪ್ರಿಪೇರ್ ಮಾಡಿದ್ದೀನಿ. ನಿಮಗೆ ಯೂಸ್ ಆಗುತ್ತೆ, ಸ್ವಲ್ಪ ನೋಡಿಕೊಳ್ಳಿ. ನೀವು ಇನ್ನೂ ಕೂಡ ಇಂಥ ಟೈಮ್ ಟೇಬಲ್ ಯಾವುದೇ ಪ್ರಿಪೇರ್ ಮಾಡಿಲ್ಲ ಅಂದರೆ ಸಾಧ್ಯವಾದರೆ ಇದನ್ನೇ ಫಾಲೋ ಮಾಡಿ. ಜಸ್ಟ್ ಪಾಸ್ ಅಲ್ಲ, ಖಂಡಿತ ಒಳ್ಳೆ ಮಾರ್ಕ್ಸ್ ಜೊತೆ ಪಾಸ್ ಆಗ್ತೀರಾ. ಆದರೆ ಪ್ರಯತ್ನ ಮುಖ್ಯ. ಇನ್ನು ಕೇವಲ 36 ದಿನ ಇದೆ ಅಂತ ಚಿಂತೆ ಮಾಡಬೇಡಿ. ಇನ್ನೂ 36 ದಿನ ಇದೆ ಅಂತ ಧೈರ್ಯದಿಂದ ಪ್ರಯತ್ನಿಸಿ. ಬರೀ ಟೈಮ್ ಟೇಬಲ್ ಬರೆದು ದಿನ ಲೆಕ್ಕ ಹಾಕುವುದು ಬೇಡ. ಹೆಚ್ಚು ಹೆಚ್ಚು ಓದಿ, ಓದಿದ್ದನ್ನು ಬರೆದು ಕಲಿಯಿರಿ. ಟೈಮ್ ಟೇಬಲ್, ಒಳ್ಳೆ ನಿದ್ದೆ, ಸ್ಟಡಿ ಇಷ್ಟೇ ಸಾಕಾಗಲ್ಲ. ಒಳ್ಳೆ ಮಾರ್ಕ್ಸ್ ಬೇಕು ಅಂದರೆ ನಮ್ಮ ಫುಡ್ ಹ್ಯಾಬಿಟ್ಸ್ ಕೂಡ ತುಂಬ ಚೆನ್ನಾಗಿರಬೇಕು. ಯಾವ ರೀತಿ ಫುಡ್ ಹ್ಯಾಬಿಟ್ಸ್ ಬೆಳೆಸ್ಕೊಳ್ಬೇಕು, ಇನ್ನು ಬರುವ 36 ದಿನಗಳಲ್ಲಿ ನೀವು ಬೆಳೆಸ್ಕೊಳ್ಬೇಕಾಗಿರೋ ಫುಡ್ ಹ್ಯಾಬಿಟ್ಸ್ ಹೇಗಿರಬೇಕು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಧನ್ಯವಾದ.